ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತ ಹಾಕಿದ ಮತದಾರರಿಗೆ ನ್ಯಾಯ ಸಿಗದೆ ಅನ್ಯಾಯ ಆಗ್ತಾ ಇದೆ. ಮೂಲಭೂತ ಸೌಲಭ್ಯಗಳು ಮರೀಚಿಕೆ ಆಗ್ತಾ ಇವೆ. ಕುಡಿಯುವ ನೀರು, ವಿದ್ಯುತ್, ರಸ್ತೆ, ಚರಂಡಿ ಅಷ್ಟೇ ಅಲ್ಲ, ಇಡೀ ಬಡಾವಣೆಗೆ ಒಂದೇ ಒಂದು ಡಾಂಬರೀಕರಣಗೊಂಡಿರೋ ರಸ್ತೆ, ಅದೂ ಕೂಡ ಕಳಪೆ ಗುಣಮಟ್ಟದಿಂದ ಕೂಡಿರೋ ರಸ್ತೆ. ಹೀಗಾಗಿ ಈ ಬಡಾವಣೆ ಜನರ ಸಿಟ್ಟು ನೆತ್ತಿಗೇರಿದೆ. ಈ ಕುರಿತಾದ ಗದಗ ಜಿಲ್ಲೆಯಿಂದ ಬಂದ ಒಂದು ವರದಿಯಲ್ಲಿದೆ, ನೋಡ್ಕೊಂಡು ಬನ್ನಿ. ಒಡೆದು ವಾಸನೆ, ಸ್ಥಳೀಯರಿಗೆ ನಿತ್ಯ ರೋಧನೆ. ಗದಗ ಬೆಟಗೇರಿಯ ಸಾಯಿ ಬಾಪೂಜಿ ದುಸ್ಥಿತಿ ಕೇಳೋರಿಲ್ಲ. ನಗರಸಭೆ ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಪಟಾಕಿಯಂತೆ ಸಿಡಿದೆದ್ದ ಪಬ್ಲಿಕ್. ಬಡಾವಣೆಯಲ್ಲಿ ಲೈಟ್ ಇಲ್ಲ, ರಸ್ತೆ ಇಲ್ಲ ಅಂತ ಆರೋಪ. ಆಡಳಿತ ಶಾಹಿಗಳ ವಿರುದ್ಧ ಹರಿಹಾಯ್ದ ನಿವಾಸಿಗಳು. ಹೌದು, ಈ ಎಲ್ಲಾ ದೃಶ್ಯಗಳು ಕಂಡುಬರೋದು ಗದಗ ನಗರದ ಸಾಯಿ ಬಾಪೂಜಿ ಬಡಾವಣೆಯಲ್ಲಿ. ಈ ಬಡಾವಣೆಯಲ್ಲಿರೋದು ಒಂದೇ ಒಂದು ಡಾಂಬರೀಕರಣಗೊಂಡಿರೋ ರಸ್ತೆ, ಅದು ಕೂಡ ಕಳಪೆ ಮಟ್ಟದಿಂದ ನಿರ್ಮಿಸಲಾಗಿದೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇನ್ನು ಒಂದೇ ವರ್ಷದಲ್ಲಿ ಒಂದೇ ರಸ್ತೆಗೆ 3 ಬಾರಿ ಪ್ಯಾಚ್ ವರ್ಕ್ ಮಾಡಿ ಬಿಲ್ ತೆಗೆದಿದ್ದಾರೆ. ಆದ್ರೆ ಶಾಶ್ವತವಾಗಿ ಗಟ್ಟಿಯಾದಂತಹ ರಸ್ತೆ ಮಾಡದೆ ನಿತ್ಯ ನಮಗೆ ನರಕಯಾತನೆ ಅನುಭವಿಸುವಂತಾಗಿದೆ ಅಂತಾರೆ ಬಡಾವಣೆ ನಿವಾಸಿಗಳು. ರೋಡ್ ಏನು ಕಳಸಾಪುರ ರೋಡ್ದಿಂದ ಮೇನ್ ರೋಡ್ ಏನು ಇದನ್ನು ಮಾಡಿದ್ದಾರೆ, ಡಾಂಬರ್ ರಸ್ತೆ ಮಾಡಿದ್ದಾರೆ. ಇನ್ನೂ 6 ತಿಂಗಳು ಪೂರ ಆಗಿಲ್ಲ. ಅದರೊಳಗೆ 3 ಸಲ ರಿಪೇರಿ ಆಗೈತಿ. ಯಾಕಂತಂದ್ರೆ ಕಳಪೆ ಕಾಮಗಾರಿ ಇದು. ಈ ಕಳಪೆ ಕಾಮಗಾರಿ ಅವಾಗ ನಾವು ಅಬ್ಜೆಕ್ಷನ್ ಮಾಡಿದ್ವಿ. ಏನು ರೀ ಇದು, ಇದಕ್ಕೊಂದು ಮೇಲೆ ಪೌಡ್ರ್ ಆಗಲಿಲ್ಲ, ಆಮೇಲೆ ಡಾಂಬರ್ ಇಲ್ಲಿದ್ರಾಗ ಕಿತ್ತು ತೋರಿಸಿದ್ವಿ ಅವ್ರಿಗೆ. ಆದರೆ ಎಲ್ರಿ ಹಂಗಾಗೈತ್ರಿ ಹಿಂಗಾಗೈತ್ರಿ ಅಂತ ಹೇಳ್ಕೊಂಡು ಮತ್ತೆ 2 ಸಲ 3 ಸಲ ರಿಪೇರಿ ಮಾಡಿದ್ರು. ಮತ್ತು ಇದು ತಗ್ಗುಂಡಿ ಬಿದ್ದಾವೆ. ಈಗ ಈ ಮುಂದೆ ಇದು ಮೇನ್ ಹೋಗ್ಬೇಕಾಗಿತ್ತು, ಇದು ರೋಡು ಮುಂದೆ ಹೋಗಲಿಲ್ಲ, ಬಲಕ್ಕೆ ಹೊಳಿತದೆ. ಯಾಕೆ ಹೊಳಿತೋ ಗೊತ್ತಿಲ್ಲ. ಇನ್ನೂ ಒಂದು 60 ಫುಟ್ ಐತ್ರಿ ಮಾಡಿಕೊಡ್ತೀವಿ ಅಂತೇಳಿ ಮುನ್ಸಿಪಾಲ್ಟಿ AW ಬಂಡಿವಡ್ಡ ಸಾಹೇಬ್ರು ಹೇಳಿ ಹೋಗಿದ್ರು. ಮಾಡಲೇ ಇಲ್ಲ. ಯಾಕೆ ರೀ ಮಾಡಲಿಲ್ಲ ಅಂತ ಮತ್ತೊಂದು ಸಲ ಕೇಳಿದಾಗ ಇಲ್ಲರಿ ಅಲ್ಲಿ ಮುಗಿತದ ಅಂತ ಹೇಳಿದ್ರು. ಅದು ಯಾಕೆ ಮುಗಿದೋತೋ ಗೊತ್ತಿಲ್ಲ, ಮಾಡ್ದಾಗ ಮುಗಿತೋ ಏನು ಮಾಡಿ ಮುಗಿತೋ ಗೊತ್ತಾಗಿಲ್ಲ. ಇದು ಏನಾಗೈತಿ, ಕಳಪೆ ಕಾಮಗಾರಿ. ಇಲ್ಲಿ ಆದಷ್ಟು ರಿಟೈರ್ಡ್ ಬಂದಿದ್ದೀವಿ, ಆಮೇಲೆ ಸಣ್ಣ ಮಕ್ಕಳು ಎಲ್ಲ ಬಿದ್ದು ಹೋಗ್ತಾವೆ ಇಲ್ಲಿ. ಅಷ್ಟೇ ಅಲ್ಲ, ಈ ಬಡಾವಣೆ ಕಚ್ಕೊಂಡು ಹಳ್ಳ ಸಹ ಇದೆ. ಆದರೆ ಪಕ್ಕದಲ್ಲಿ ಮತ್ತೊಂದು ಲೇಔಟ್ ನಿರ್ಮಿಸಲಾಗ್ತಾ ಇದೆ. ಆ ಲೇಔಟ್ನವರು ಸರ್ಕಾರಿ ಹಳ್ಳವನ್ನ ಆಕ್ರಮಿಸಿಕೊಂಡು ನಮ್ಮ ಬಡಾವಣೆ ಮೂಲಕ ರಸ್ತೆ ಮಾಡ್ಕೊಂಡಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಹೀಗಾಗಿ ಪಕ್ಕದ ಬಡಾವಣೆ ನಿರ್ಮಾಣಕ್ಕಾಗಿ ಇದೇ ಸಾಯಿ ಬಾಪೂಜಿ ನಗರದ ಮೂಲಕ ಓವರ್ಲೋಡ್ ಕಲ್ಲು, ಮಣ್ಣು, ಜಲ್ಲಿ, ಮರಳು ಸೇರಿದಂತೆ ಕಾಮಗಾರಿ ವಸ್ತುಗಳನ್ನು ಸಾಗಿಸಲಾಗ್ತಾ ಇದೆ. ಹೀಗಾಗಿ ಮಕ್ಕಳು, ವೃದ್ಧರು ಸೇರಿದಂತೆ ಮನೆಯ ಅಂಗಳಕ್ಕೆ ಬರೋಕ್ಕೂ ಸಹ ಭಯಭೀತರಾಗ್ತಿದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಮುಂದಿನ ಲೇಔಟಿಗೆ ಹೋಕ್ಕವು ದೊಡ್ಡ ಗಾಡಿಗಳು, ಮಣ್ಣು ಏರ್ಕೊಂಡು ಕಲ್ಲು ಏರ್ಕೊಂಡು. ಅದು ಕಡಿಮೆ ಹೋಗೋದಕ್ಕೆ ಬೇಡ ಅನ್ನೋದಲ್ಲ. ನಾವು ಕಡಿಮೆ ಹಾಕ್ಕೊಂಡು ಹೋದ್ನಪ್ಪ ಅಂದ್ರೆ ಈ ರೋಡ್ ಉಳಿತೈತಿ. ಆಮೇಲೆ ಜನರಿಗೆ ಮನ್ಯಾಗ ಧೂಳು ದುಮ್ಮು ಎಲ್ಲ ಬಂದು ರೋಗಕ್ಕೆ ತುತ್ತಾಗಿವಿ. ಈಗ ಏನು ಡ್ರೈನೇಜ್ ನೀರು ಸಹಿತ ಬೋರಿನ ನೀರನ್ನೇ ಕೊಡಕತ್ತೇವೆ. ಆಮೇಲೆ ಭಾಳ ಓವರ್ಲೋಡ್ ಹಾಕ್ಕೊಂಡು ಹೋಗ್ತಾರೆ. ಹೇಳಿದ್ನಪ್ಪ ಅಂದ್ರೆ ನೀವು ಯಾರಿಗೆ ಕೇಳಕ್ಕೆ ಅಂತಾರೆ. ಮೊನ್ನೆ ಒಂದು 40 ಮಂದಿ ಕೂಡಿ ಅಬ್ಜೆಕ್ಷನ್ ಮಾಡಿದ್ರೆ ಈಗ ಮತ್ತು ಅಲ್ಲಿ ಓಣ್ಯಾಗ ಅದು ಬೇರೆ ಎಲ್ಲೆಲ್ಲಿ ರೋಡ್ ಚಲೋ ಕಾಣ್ತಾವೆ ಅದ್ರಾಗ ಅದು ಹೋಗ್ತಾರೆ. ಅದು ಡಾಂಬರಸ್ತಿ ಇಲ್ಲ ನಮ್ಮಲ್ಲಿ. ಇದು ಒಂದು ಅರ್ಧಮರ್ದಾಗೈತಿ. ಅದಕ್ಕೆ ದಯಮಾಡಿ ಇದನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಮುನ್ಸಿಪಾಲ್ಟಿಯವರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಕತ್ತಲಾದ್ರೆ ಸಾಕು, ಮನೆ ಮುಂದೆ ವಿಷ ಜಂತುಗಳ ಹಾವಳಿ. ಜನಪ್ರತಿನಿಧಿಗಳ ವಿರುದ್ಧ ಬಡಾವಣೆ ನಿವಾಸಿಗಳ ಶಾಪ. ಇನ್ನು ಕತ್ತಲಾದ್ರೆ ಸಾಕು, ಮನೆ ಮುಂದೆ ವಿಷ ಜಂತುಗಳು ಬರ್ತವೆ. ಮಕ್ಕಳಿಗೆ ಸರಿಯಾದ ಪಾರ್ಕ್ ವ್ಯವಸ್ಥೆ ಇಲ್ಲ. ಮಕ್ಕಳನ್ನ ಮನೆ ಮುಂದೆ ಬಿಡಲು ಭಯವಾಗುತ್ತೆ ಅಂತಾರೆ ಸ್ಥಳೀಯ ನಿವಾಸಿಗಳು. ಚುನಾವಣೆ ಇರಬೇಕಾದ್ರೆ ವೋಟ್ ಕೇಳೋಕೆ ಬಂದ ಜನಪ್ರತಿನಿಧಿಗಳು ನಮಗೆ ಇಷ್ಟೊಂದು ತೊಂದರೆ ಇದ್ರೂ ಸಹ ನಮ್ಮತ್ತ ಸುಳಿಯಲ್ಲ. ನಗರಸಭೆ ಅಧಿಕಾರಿಗಳಿಗೆ ಹೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ. ಇನ್ನು ನಮ್ಮ ವಾರ್ಡ್ನ ಸದಸ್ಯರನ್ನೇ ನಾವು ನೋಡಿಲ್ಲ ಅಂತ ಆರೋಪ ಮಾಡಿದ್ದುಂಟು. ನಮಗೆ ನಮ್ಮ ಬಡಾವಣೆಗೆ ಮೂಲಭೂತ ಸೌಕರ್ಯಗಳನ್ನ ಬೇಗನೆ ಒದಗಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಾಯಿ ಬಾಪೂಜಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಆಗೈತಿ.
ಒಂದನೇದಾಗಿ ನಾವು ನೀರಿನ ಬಗ್ಗೆ ಹೇಳ್ಬೋದು. 24x7 ನೀರು ಸಾಯಿ ಬಾಪೂಜಿ ನಗರದಾದ್ಯಂತ ಅಳವಡಿಸಿ ಒಂದು ಲೈನನ್ನು ಮಾತ್ರ ಹೊರತುಪಡಿಸಿ ಇಲ್ಲೇ ಅಳವಡಿಸಿದ್ದಾರೆ. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ನಮಗೊಂದು ಪ್ರಶ್ನಾರ್ಥಕ. ಅದನ್ನು ಆದಷ್ಟು ಬೇಗ ಅದನ್ನು ಪೂರೈಸಬೇಕು. ಅಲ್ಲಿನೂ ನಿವಾಸಿಗಳು ಬಹಳ ಇದ್ದಾರೆ, ವಯೋವೃದ್ಧರಿದ್ದಾರೆ, ಮನೆಯಲ್ಲಿ ಮಕ್ಕಳಿದ್ದಾರೆ. ಫ್ಲೋರೈಡ್ ಯುಕ್ತ ನೀರನ್ನು ನಾವು ಬಳಕೆ ಮಾಡೋದ್ರಿಂದಾಗಿ ಆರೋಗ್ಯಕ್ಕೆ ನಮಗೆ ಬಹಳ ತೊಂದರೆ ಉಂಟಾಗತೈತಿ. ಸೊ ಒಂದೇ ನಮ್ಮದು ಪಾಯಿಂಟ್ ಏನಂತಂದ್ರೆ ನೀರಿನ ವ್ಯವಸ್ಥೆ ತುರ್ತಾಗಿ ಅಲ್ಲಿ ಆಗಬೇಕಾಗಿದೆ. 24x7 ವ್ಯವಸ್ಥೆಯಲ್ಲಿ ದಯವಿಟ್ಟು ಅಲ್ಲಿ ಸರಿಪಡಿಸಬೇಕಾಗಿದೆ. ಒಟ್ನಲ್ಲಿ ಅದೇನೇ ಇರಲಿ, ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಸರಿಯಾಗಿ ಕೆಲಸ ಮಾಡ್ತೇವೆ ಅಂತ ಹೇಳೋ ಜನಪ್ರತಿನಿಧಿಗಳು ತಮ್ಮ ಕೆಲಸವನ್ನ ಮರೆತು ಮೌನಕ್ಕೆ ಜಾರಿದ್ದಾರೆ. ಇನ್ನಾದ್ರೂ ಎಚ್ಚೆತ್ತುಕೊಂಡು ಸಾರ್ವಜನಿಕರ ಕುಂದುಕೊರತೆಯನ್ನ ಆಲಿಸ್ತಾರಾ? ಓವರ್ಲೋಡ್ ಟಿಪ್ಪರ್ಗಳಿಗೆ ಕಡಿವಾಣ ಹಾಕ್ತಾರಾ? ಲೇಔಟ್ ಮಾಲೀಕರಿಗೆ ಕಾನೂನು ಕ್ರಮ ಕೈಗೊಳ್ತಾರಾ? ಕಾದು ನೋಡ್ಬೇಕಿದೆ. ಫಾರೂಕ್ ಮಕಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ.